ನಿಮಗೀಗ ಆಲ್ರೆಡಿ ಒಂದು ಅಂದಾಜು ಖಂಡಿತವಾಗ್ಲೂ ಸಿಕ್ಕಿರುತ್ತೆ. ಎಸ್, ನಮ್ಮ ಜೊತೆ ಮಾಸ್ಟರ್ ಮಂಜುನಾಥ್ ಸರ್. ಸೊ ನಾವು ಅವರ ಕಚೇರಿಗೆ ಬಂದಿದ್ದೀವಿ, ಬನ್ನಿ. ನಮಸ್ಕಾರ. ಹೌ ಯು? ಸೂಪರ್ ಸರ್, ತಾವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ತುಂಬ ಖುಷಿ ಆಯಿತು ತಮ್ಮನ್ನು ಭೇಟಿಯಾಗಿ. ಮಾಸ್ಟರ್ ಮಂಜುನಾಥ್ ಸರ್, ನಮ್ಮ ಬಾಲ್ಯದ ದಿನಗಳು ಅಂದರೆ 90ರ ದಶಕ ಏನಿತ್ತು, ಆ ಸಂದರ್ಭಗಳಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ಟಿ ವಿ ಪರದೆಯಲ್ಲಿ ಅಂದರೆ ದೂರದರ್ಶನದಲ್ಲಿ ಹೆಚ್ಚು ಸಿನಿಮಾಗಳನ್ನು ಅಥವಾ ಹಾಡುಗಳನ್ನು, ಮಾಲ್ಗುಡಿ ಡೇಸನ್ನು ನೋಡಿದ ನೆನಪು. ಸೊ ನಮ್ಮ ಬಾಲ್ಯದ ದಿನಗಳಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ಮಾಸ್ಟರ್ ಮಂಜುನಾಥ್ ಅವರ ನೆನಪುಗಳನ್ನು ನಾವು ರೀಕಾಲ್ ಮಾಡ್ಕೋಬಹುದು. ಮಾಸ್ಟರ್ ಮಂಜುನಾಥ್ ಸರ್ ಬಗ್ಗೆ ಒಂದು ಚಿಕ್ಕ ಇಂಟ್ರಡಕ್ಷನ್ ಕೊಡಬೇಕು ಅಂತ ಹೇಳಿದರೆ, 80ರ ದಶಕದಲ್ಲಿ ಅಕ್ಷರಶಃ ಬಾಲನಟರಾಗಿ ಕನ್ನಡ ಬೆಳ್ಳಿ ತೆರೆಯಲ್ಲಿ ರಾರಾಜಿಸಿದ್ರು ಮಾಸ್ಟರ್ ಮಂಜುನಾಥ್ ಅವರು. ಬರೀ ಕನ್ನಡ ಅಷ್ಟೇ ಅಲ್ಲ, ಅವತ್ತಿನ ಕಾಲಕ್ಕೂ ಮತ್ತು ಇವತ್ತಿನ ಕಾಲಕ್ಕೂ ಒಬ್ಬ ಬಾಲನಟ ಅಷ್ಟು ದೊಡ್ಡ ಹೆಸರನ್ನು ಮಾಡಿದಂತಹ ಇತಿಹಾಸ ಇಲ್ಲವೇ ಇಲ್ಲ. ಬಹುಶಃ ಹಿಂದೆಯೂ ಕೂಡ ಇಲ್ಲ, ಮುಂದೆಯೂ ಕೂಡ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಮಾಸ್ಟರ್ ಮಂಜುನಾಥ್ ಅವರು ಯಾರ ಜೊತೆಯೆಲ್ಲ ನಟಿಸಿಲ್ಲ ಅಂತ ಕೇಳಿ, ಕರಾಟೆ ಕಿಂಗ್ ಶಂಕರ್ನಾಗ್ ಅವರಿಂದ ಹಿಡಿದು ಕ್ರೇಜಿ ಸ್ಟಾರ್ ರವಿಚಂದ್ರನ್, ಕಾಶಿನಾಥ್, ಅಂಬರೀಷ್, ವಿಷ್ಣುವರ್ಧನ್, ಅಷ್ಟೇ ಯಾಕ್ರಿ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರ ಚಿತ್ರದಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ನಮ್ಮ ಕನ್ನಡದ ಹುಡುಗ ಮಾಸ್ಟರ್ ಮಂಜುನಾಥ್ ಅವರು. ಪಕ್ಕದ ತೆಲುಗು ಇಂಡಸ್ಟ್ರಿಯಲ್ಲಿ ಸೂಪರ್ ಸ್ಟಾರ್ ಮಮ್ಮೂಟಿ ಅವರ ಜೊತೆಯಲ್ಲೂ ಕೂಡ ಕಾಣಿಸ್ಕೊಂಡ್ರು. ಅಂತಹ ಒಂದು ಸಾಧನೆಯನ್ನು ಆ ಕಾಲಕ್ಕೆ ಅಂದರೆ 80ರ ದಶಕದಲ್ಲಿ ಬಾಲನಟರಾಗಿ ಅಷ್ಟೊಂದು ಚಿತ್ರಗಳಲ್ಲಿ ನಟಿಸಿದರು. ಅದಾದ ನಂತರ ಮಾಸ್ಟರ್ ಮಂಜುನಾಥ್ ಸರ್ ಎಲ್ಲಿ ಹೋದ್ರಪ್ಪ, ಅಷ್ಟೆಲ್ಲ ಹೆಸರು ಮಾಡಿದರು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು, ಮಾಲ್ಗುಡಿ ಡೇಸ್ನಲ್ಲಿ ಮಾಡಿದಂಥದ್ದು, ಇಷ್ಟೆಲ್ಲ ಮಾಡಿ ಸಡನ್ನಾಗಿ ಚಿತ್ರರಂಗದಿಂದ ದೂರ ಹೋಗ್ಬಿಟ್ರು. ಏನು ಮಾಡ್ತಿದ್ದಾರೆ ಈಗ, ಅವ್ರು ಏನು ಮಾಡ್ತಿದ್ದಾರೆ, ಯಾಕೆ ಚಿತ್ರರಂಗದಿಂದ ದೂರ ಹೋದರು, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನನಗೂ ಕೂಡ ಕುತೂಹಲ ಇದೆ. ಸೊ ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ನಿಮ್ಮ ಜರ್ನಿಯನ್ನು ನಾನು ನಿಮ್ಮ ಬಾಯಲ್ಲಿ ಅಂದರೆ ಹೇಗೆ ನೀವು ನಡೆದು ಬಂದ ಹಾದಿ ಅದನ್ನ ನಾನು ಕೇಳಬೇಕು ಅಂತ. ಶೋರ್, ಬನ್ನಿ ಸರ್. ಆಲ್ಮೋಸ್ಟ್ ನೀವು ಬಾಲನಟರಾಗಿಯೇ ಇಡೀ ಕರಿಯರ್ನ ಮುಗಿಸ್ಬಿಟ್ರಿ. ಹೌದು, ಹೆಚ್ಚು ಕಮ್ಮಿ. ನಂದು ಲಾಸ್ಟಲ್ಲಿ ಆಗ ಇನ್ನೂ ಪ್ರೈವೇಟ್ ಚಾನೆಲ್ಸ್ ಬಂದಿರಲಿಲ್ಲ. ದೂರದರ್ಶನ ಒಂದಷ್ಟು ಸೀರಿಯಲ್ಸ್, ಆಮೇಲೆ DD9 ಅಂತ ಬಂದಾಗ ಫಸ್ಟ್ ಇದು ಮೇನ್ ಸ್ಟ್ರೀಮ್ ದೂರದರ್ಶನ್ ಬಿಟ್ಟು DD9 ಅಂತ ಬಂದಾಗ ಅದಕ್ಕೊಂದಷ್ಟು ಸೀರಿಯಲ್ 1-2-3 ಮಾಡಿದೆ. ನಂದೇ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ನಾನು ಒಂದು ಆ DD9 ಸೀರೀಸಲ್ಲಿ ಒಂದು 3 ಎಪಿಸೋಡ್ ನಾನು ಡೈರೆಕ್ಟ್ ಮಾಡಿ ಅಲ್ಲಿಗೆ ನಾನು ನಿಲ್ಲಿಸಿದೆ. ನೀವು ಡೈರೆಕ್ಟ್ ಮಾಡಿ ನಿಲ್ಲಿಸಿದೆ. ಓಕೆ. ನಿಮ್ಗೆ ಎಷ್ಟು ಏಜ್? 16 ಇರ್ಬೋದು, 16-17 ಇರ್ಬೋದು. ದ್ರೋಹ ಅಂತ ಒಂದು ಎಪಿಸೋಡು, ಆಮೇಲೆ ಅಮಾಸೆ ಅಂತ ಅಂದ್ಬಿಟ್ಟು ನಮ್ಮ ದೂರದರ್ಶನ್ 9ಗೆ ಅದು ಲಾಸ್ಟ್ ಮಾಡಿದ್ದು. ನಂದು ಅದೊಂದು ಸಣ್ಣ ಒಂದು ಆಸೆ ಇತ್ತು, ಅದೊಂದು ಮಾಡಿಬಿಟ್ಟು ಆಮೇಲೆ ನಿಲ್ಸಿದ್ದು ನಾನು ಕಂಪ್ಲೀಟಾಗಿ. ನೀವು ಹುಟ್ಟಿದ್ದೆಲ್ಲಿ, ಯಾವ ಊರು, ಎಲ್ಲಿ? ಬ್ಯಾಂಗ್ಳೂರು. ಓಕೆ. ವಾಣಿ ವಿಲಾಸ್ ಆಸ್ಪತ್ರೆ. ಓಕೆ. ನಮ್ಮ ತಂದೆ ತಾಯಿ ಇಬ್ಬರು BHEL ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಓಕೆ. ಸೊ ಯಾವುದೇ ಒಂದು ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಲ್ದಿರ ಬಂದಿರೋ ಒಂದು ಚಿಕ್ಕ ಹುಡುಗ ನಾನು. ಯಶವಂತಪುರ ತ್ರಿವೇಣಿ ರೋಡಲ್ಲಿ ಒಂದು ಸಣ್ಣ ಒಂದು ಶೀಟ್ ಮನೆ, ಅಲ್ಲಿಂದ ನಂದು ಜರ್ನಿ ಶುರುವಾಗಿತ್ತು. ಓಕೆ. ಸೊ 3 ವರ್ಷ ಇದ್ದಾಗ ನಮ್ಮ ತಂದೆ ತಾಯಿ ಅವರಿಬ್ಬರು BHEL ಕೆಲಸ ಮಾಡ್ತಾ ಇದ್ದಿಂದ ಅವರೊಬ್ಬರು ಕೊಲಿಗು ಪಾರ್ಟ್ ಟೈಮ್ ಪ್ರೊಡಕ್ಷನ್ ಮ್ಯಾನೇಜರ್, ಅವರು ಬೆಕ್ಕಿನ ಕೃಷ್ಣ ಅಂತ. ಅವರು ಒಂದು ಅಜಿತ್ ಅನ್ನೋ ಸಿನಿಮಾಗೆ 79-80ರಲ್ಲಿ ಒಂದು ಸಣ್ಣ ಪಾತ್ರ, ಏನು ಮುಸುರಿ ಕೃಷ್ಣಮೂರ್ತಿ ಅವ್ರ ಮಗ, ಅವ್ರನ್ನ ಜಯಮಾಲ ಅವ್ರು ಕಿಡ್ನಾಪ್ ಮಾಡ್ಬಿಡ್ತಾರೆ. ಅಂಬರೀಷ್ ಅವರು ಒಂದು ಬಿಡಿಸ್ಕೊಡ್ತಾರೆ. ಅಂದರೆ ಇದಿಷ್ಟು ಒಂದು ಸಾಂಗಲ್ಲಿ ಮುಗಿದೋಗುತ್ತೆ ಇದು. ಅದಕ್ಕೆ ಒಂದು ಸಣ್ಣ ಮಗು ಬೇಕಾಗಿತ್ತು ಅಂತ ಅಂದ್ಬಿಟ್ಟು ನನಗನ್ಸುತ್ತೆ ಅವರೆಲ್ಲೋ ಕಾಸ್ಟ್ ಮಾಡೋದು ಮರ್ತೋಗಿದ್ರು ಅಥವಾ ಹುಡುಕೋದು ಮರ್ತೋಗಿದ್ರು ಅನ್ಸುತ್ತೆ. ಆಗ BHEL ಅಲ್ಲಿ ನಾನೊಂದು ಕ್ರೀಚಲ್ಲಿ ಇರ್ತಾ ಇದ್ದೆ, ಅಲ್ಲಿ ನೋಡ್ತಾ ಇದ್ರು ಅನ್ಸುತ್ತೆ. ಸೊ ಇವಾಗಿನ ಥರನೇ ತುಂಬ ಮಾತಾಡ್ತಾ ಇದ್ದೆ ಅನ್ಸುತ್ತೆ. ಸೊ ಅದಕ್ಕೆ ಒಂದು ಕಾಸ್ಟ್ ಮಾಡಿದ್ರು. ಅದು ಒಂದು ಸಿನಿಮಾ ಅಂಬರೀಷ್ ಅವ್ರು ನನ್ನ ನೋಡಿ ಅಲ್ಲಿ ಇವನು ಚೂಟಿಯಾಗಿದ್ದಾನೆ, ಮಾತಾಡ್ತಾನೆ, ತುಂಬ ಚೆನ್ನಾಗಿ ಮಾತಾಡ್ತಾನೆ, ಹೇಳಿದ್ ಕರೆಕ್ಟಾಗಿ ಮಾಡ್ತಾನೆ ಅನ್ನೋದೊಂದು ಇದಾಗಿ ಇನ್ನೊಂದು 3 ಸಿನಿಮಾ ಆಯಿತು, 3-6 ಆಯಿತು, 6-10 ಆಯಿತು. ಹಾಗೆ ಅದು ಬೆಳ್ಕೊಂಡು ಹೊಟ್ಟೋಯ್ತು. ಅದು ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಸಿನಿಮಾ ಜರ್ನಿ ಶುರುವಾಗಿದೆ. ಪ್ಲಾನ್ಡ್ ಅಲ್ಲ. ಅಂದರೆ ಏನೋ ಅಂದರೆ ಈಗ ನಮ್ಮ ಫ್ಯಾಮಿಲಿ ಅದರಿಂದ ಬರುತ್ತೆ ಅಥವಾ ಏನಾದರೂ ಆರ್ಟಲ್ಲಿ ಏನೂ ಇಲ್ಲ. ಅಂದರೆ ನಮ್ಮ ತಂದೆ ತಾಯಿ ಆರ್ಟ್ ಒಂದು ವರ್ಲ್ಡಿಂದ ತುಂಬ ದೂರ ಇರೋವಂಥ ಇಬ್ರು. ಆ್ಯಂಡ್ ಐ ಕಮ್ ಫ್ರಮ್ ಏನಂತಾರೆ, ತುಂಬ ಎಕನಾಮಿಕಲಿ ತುಂಬ ಒಂದು ಚಾಲೆಂಜಿಂಗ್ ಟೈಮ್ಸಿಂದ ಬಂದವರು ಫ್ಯಾಮಿಲಿ. ಬೈ ಗಾಡ್ಸ್ ಗ್ರೇಸ್ ಅದು ಹಾಗೆ ಈ ಆರ್ಟ್ ಇದು ಒಳ್ಳೆ ಒಂದು ಗ್ರೋತ್ ಕೊಡ್ತು. ಓಕೆ. ತಂದೆ ತಾಯಿ ಏನು ಮಾಡ್ತಿದ್ರು ಸರ್?
BHL ಅಲ್ಲಿ ಕೆಲಸ ಮಾಡ್ತಾ ಇದ್ರು. ತಂದೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು. ನಮ್ಮ ತಾಯಿ ಎಲೆಕ್ಟ್ರೋ ಪೋರ್ಸ್ಲೈನ್ ಅದೊಂದು ಇದಿರ್ತಾ ಇತ್ತು, ಅದನ್ನ ಇನ್ಸ್ಪೆಕ್ಷನ್ಗೆ ಅದಕ್ಕೆ ಸಂಬಂಧಪಟ್ಟ ಇಬ್ರು ಅಲ್ಲೇ BHL ಅಲ್ಲೇ. ಓಕೆ ಓಕೆ ಓಕೆ. ಐ ಥಿಂಕ್ ನೀವು ಸಿನಿಮಾ ಜರ್ನಿ ಶುರು ಮಾಡಿದಾಗ ನಿಮ್ಗೊಂದು 3 ವರ್ಷನೋ 4 ವರ್ಷನೋ ಅಂತ ಕೇಳ್ಪಟ್ಟೆ. ಹೌದು, 3 ವರ್ಷ ಆಯ್ತಾಗ ಶುರು ಆಗಿದೆ. 76 ಬಾರ್ನ್ ನೀವು. ಹೌದು ಹೌದು ಹೌದು. 79 80 ಶುರು ಆಗಿದ್ದು. ಆಗಲ್ಲ ಈಗೀಗ ಚಕ್ ಅಂತ ಆಗ್ತಾ ಇರಲ್ಲ. ಅಂದ್ರೆ ಒಂದು ಸಿನಿಮಾ ಶುರು ಆದ್ರೆ 1 year 1.5 years ಆಗೋದು. ಸೊ ಅಲ್ಲಿಂದ ಅಜಿತ್, ಮುತ್ತಿನಂತ ಅತ್ತಿಗೆ, ಟೋನಿ, ಜಗ್ಗು, ಅಲ್ಲಿ ಹೊಸ ತೀರ್ಪು ಅನ್ನೋ ಸಿನಿಮಾ ಅಲ್ಲಿ ಶಂಕರ್ ನಾಗ್ ಅವ್ರ ಪರಿಚಯ ಆಯ್ತು ನಂದು. ಅವರು ಅದರಲ್ಲಿ ಡೈರೆಕ್ಟರ್ ಅವರು. ಸೊ ಅಂಬರೀಷ್ ಅವ್ರ ಆ್ಯಕ್ಟರ್, ಮೇನ್ ಲೀಡ್ ರೋಲು, ಶಂಕರ್ ನಾಗ್ ಅವರು ಡೈರೆಕ್ಷನ್ ಮಾಡ್ತಾಯಿದ್ರು. ಸೊ ಅಲ್ಲಿ ಅವರ ಒಂದು ಫಸ್ಟ್ ಏನು ಭೇಟಿ ಆಯಿತು, ಅಲ್ಲಿ ಏನೊಂದು ಕಂಫರ್ಟ್ ಸಿಕ್ತು. ಅದು ಒಂಥರ ಡಿಫ್ರೆಂಟ್ ಸ್ಟೋರಿ ಅದು. ಸೊ ಅದರಲ್ಲಿ ಏನು ಅಂಬರೀಷ್ ಅವರು ಲಾರಿ ಡ್ರೈವರ್ ಆಗಿರ್ತಾರೆ. ಅವರು ಬೈ ಮಿಸ್ಟೇಕ್ ಆಕ್ಸಿಡೆಂಟಲ್ಲಿ ನನ್ನ ಪಾತ್ರದ ಫಾದರ್ನ ಅವರು ಆಕ್ಸಿಡೆಂಟಾಗಿ ಸತ್ತೋಗ್ತಾರೆ. ಜಯಂತಿಯವರ ಅಮ್ಮ. ಸೊ ಜಡ್ಜು ಒಂದು ಡಿಫ್ರೆಂಟ್ ಒಂದು ಪನಿಷ್ಮೆಂಟ್ ಕೊಡಬೇಕು ಈ ಥರ ಅಂತ ಅವ್ರ ಮನೆಗೆ ಕೆಲಸ ಮಾಡ್ಕೊಂಡಿರೋಕ್ಕೆ ಒಂದು 6 ತಿಂಗಳೇನೋ ಅವ್ರನ್ನ ಪನಿಷ್ಮೆಂಟ್ ಕೊಡ್ತಾರೆ. ಸೊ ಅಲ್ಲಿ ಇವರ ಡೈನಾಮಿಕ್ಸ್ ಏನು ಅಂದರೆ ಅಂಬರೀಷ್ ಅವ್ರಿಗೆ ಗಿಲ್ಟ್ ಇರುತ್ತೆ, ಇವನ್ ಮಗು ಇನ್ನು ಅಟ್ಯಾಚ್ ಆಗ್ತಾನೆ ಅವ್ರಿಗೆ ಒಂದು. ಸೊ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದ್ದನ್ನ ತುಂಬ ಚೆನ್ನಾಗಿ ಬಂತು, ತುಂಬ ಚೆನ್ನಾಗಿ ಒಳ್ಳೆ ಜನ ರಿಸೀವ್ ಮಾಡಿದ್ರು ಅದನ್ನ. ಸೊ ನನ್ನ ಶಂಕರ್ ನಾಗ್ ಅವ್ರದ್ದು ಅಲ್ಲಿ ಐ ಥಿಂಕ್ ಒಳ್ಳೆ ಒಂದು ಕೆಮಿಸ್ಟ್ರಿ ಸೆಟ್ ಆಯ್ತು ಅನ್ಸುತ್ತೆ. ಅಂಬರೀಷ್ ಅವ್ರ ಹೀರೋ ಅಲ್ವಾ ಫಸ್ಟ್ ಸಿನಿಮಾದಲ್ಲೂ ಅಂಬರೀಷ್ ಅವರೇ ಹೀರೋ. ಸೊ ಆ ಸೆಟ್ ಮೆಮೊರೀಸ್ ಏನಿದೆ ನಿಮಗೆ? ತುಂಬ ಈಗ ಅಂದರೆ ಬಟ್ ಅಂದರೆ ಮೆಮರಿ ಯಾಕೆ ತಕ್ಷಣ ಜ್ಞಾಪಕ ಬರುತ್ತೆ ಅಂದರೆ ಓವರ್ ಪೀರಿಯಡ್ ಆಫ್ ಟೈಮ್ ಎಷ್ಟು ಇಂಟರ್ವ್ಯೂಸಲ್ಲಿ ಅದ್ರ ಬಗ್ಗೆ ಹೇಳಿ ಸ್ವಲ್ಪ ಅದನ್ನು ಉಳಿಸ್ಕೊಂಡಿದ್ದೀನಿ ಅನ್ಸುತ್ತೆ. ಇಲ್ಲಾಂದರೆ ಡೆಫಿನೆಟ್ಲಿ ಮರ್ತೋಗಿರ್ತಾ ಇತ್ತು. ರಾಗಿಗುಡ್ಡ ಟೆಂಪಲ್ ಹತ್ರ ಒಂದು ಬೆಟ್ಟ ಥರ ಇದೆ, ಅಲ್ಲಿ ಕರ್ಕೊಂಡು ಹೋಗಿದ್ರು. ಅದಕ್ಕೆ ಮುಂಚೆ ನನ್ನ ಅಫ್ಕೋರ್ಸ್ ಕಾವೇರಿ ಕಾಂಟಿನೆಂಟಲ್ ಅಂತ ಒಂದು ಕನಿಂಗ್ಯಾಮ್ ರೋಡಲ್ಲಿ ಒಂದು ಹೋಟ್ಲ್ ಇತ್ತು. ಅಲ್ಲಿ ಟ್ರಯಲ್ ಅಥವಾ ಡೈಲಾಗ್ 1-2 ಡೈಲಾಗ್ ಹೇಳ್ಬಿಟ್ಟು ಏನು ರಿಪೀಟ್ ಮಾಡು ಅಂತಂದಿದ್ರು. ಅದು ಬಿಟ್ಟರೆ ರಾಗಿಗುಡ್ಡ ಟೆಂಪಲ್ ಹತ್ರ ನಂಗೆ ತುಂಬ ಸ್ವಲ್ಪ ಕ್ಲಾರಿಟಿ ಜ್ಞಾಪಕ ಇರೋದು. ನನಗೆ ಅದೊಂದು ಹೊಸ ವರ್ಲ್ಡ್. ಬಟ್ ನನ್ನ ಪುಣ್ಯಕ್ಕೆ ಏನು ಅಂತಂದ್ರೆ ನಾನು ಬೇರೆ ಇನ್ನೇನು ನೋಡಿರಲಿಲ್ಲ, ನಾನು ಇನ್ನೂ ಚಿಕ್ಕ ಹುಡುಗ. ಸೊ ಅದೇನು ನಾನು ತುಂಬಾನೇ ಯಾವುದೋ ವಿಚಿತ್ರ ಅನ್ನಿಸ್ಲಿಲ್ಲ. ಅಂತಂದ್ರೆ ನೋಡಿದ್ದೆ ನಮ್ಮ BHL ಜಾಗ, ನಮ್ಮ ಮನೆ ಬಿಟ್ಟರೆ ನಂಗೆ ಇನ್ನೇನು ಬೇರೆ ಏನು ಗೊತ್ತಿರಲಿಲ್ಲ. ಸೊ ಅಲ್ಲಿ ಹೋದಾಗ ತುಂಬಾನೇ ಆಶ್ಚರ್ಯ ಆಯಿತು, ಈ ಥರ ಎಲ್ಲ ಏನೋ ನಡೀತಾ ಇದೆ, ಏನೋ ಒಂದು ಕ್ಯಾಮ್ರಾ ಇದೆ, ಎಷ್ಟೊಂದು ಲೈಟ್ಸ್ ಇದೆ, ರಿಫ್ಲೆಕ್ಟರ್ಸ್ ಇದೆ. ಸೊ ಬಟ್ ಅದ್ರದ್ದು ಭಯ ಬೀಳಬೇಕು, ಖುಷಿ ಪಡಬೇಕು ಎರಡೂ ಗೊತ್ತಿರಲಿಲ್ಲ ನನಗೆ. ಸೊ ಏನು ಹೇಳ್ಕೊಟ್ರೆ ಅದನ್ನು ಮಾಡಿದೆ. ಒಂದು ಸಾಂಗಲ್ಲಿ ಕರೆಕ್ಟಾಗಿ ನನ್ನ ಫೇಸ್ಬುಕ್ ಅಥವಾ ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ರೆ ಒಂದೊಂದು ಕರೆಕ್ಟಾಗಿ ಲಿಪ್ಸಿಂಕ್ ಮಾಡ್ತೀನಿ ಆ ಸಾಂಗಿಗೆ. ಸೊ ಅದು ಎಲ್ಲರಿಗೂ ತುಂಬಾ ಖುಷಿ ಕೊಟ್ಬಿಟ್ಟು, ಅಂದರೆ ಹೇಳಿದ್ದೇನು ಕರೆಕ್ಟಾಗಿ ಮಾಡ್ದ, ಇವ್ನಿಗೆ ಹೆಂಗೆ ಗೊತ್ತಾಗ್ತಾ ಇದೆ ಚಿಕ್ಕ ಹುಡುಗ. ಆಮೇಲೆ ಜಯಮಾಲ ಅವ್ರಿಗೇನೋ ಒಂದು ಲುಕ್ ಕೊಡ್ತಾ ಇರ್ತೀನಿ ಅಥವಾ ಅವ್ರಿಗೇನೋ ಒಂದು ಮಾತಾಡ್ತೀನಿ. ನನಗೆ ಅವ್ರು ಯಾರು ಏನು ಏನು ಗೊತ್ತಿಲ್ಲ, ಏನ್ ಹೇಳ್ಕೊಟ್ರೆ ನಾನು ಮಾಡ್ತಾ ಇದ್ದೆ. ಸ್ಟಾರ್ ಅಂತಾನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅವ್ರ ಕಂಡ್ರೆ ಯಾಕೆ ಇಷ್ಟ ಅಂದ್ರೆ ನೋಡ್ತಾ ಇದ್ದಂಗೆ ಒಂದಷ್ಟು ಚಾಕ್ಲೇಟ್ಸ್ ಕೊಡೋರು, ಮುದ್ದು ಮಾಡೋರು. ಇವರು ಒಳ್ಳೆ ಅಂಕಲ್ ಅಂತ, ಅಂದ್ರೆ ಚಾಕ್ಲೇಟ್ ಕೊಡೋರು ಅಂದ್ರೆ ಒಳ್ಳೆ ಅಂಕಲ್ ಅಂತ. ಬಟ್ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗದೆ, ಯಾಕೆಂದ್ರೆ ಎಲ್ಲರೂ ಅವ್ರನ್ನ ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ತಾ ಇದ್ರು. ಅಂಡ್ ಅವ್ರು ನನ್ನನ್ನ ಒಂದು ಪ್ರೀತಿಯಿಂದ ನೋಡಿ ಮುದ್ದು ಮಾಡ್ತಾ ಇದ್ದಿದ್ರಿಂದ ತಕ್ಷಣ ಅವರು ಫೇವ್ರೆಟ್ ಅಂಕಲ್ ಆಗೋಗಿದ್ರು. ಸೊ ಬಟ್ ಆ ಬ್ಯಾಕ್ ಗ್ರೌಂಡ್, ಆ ಕಾಂಟೆಕ್ಸ್ಟ್ ಆ ತರ. ಅಂಬರೀಷ್ ಸುಮಾರು ಸಿನಿಮಾ ಮಾಡಿದ್ರು, ಆದ್ಮೇಲೆ ಕೂಡ ಮ್ಯಾಕ್ಸಿಮಮ್ ಸಿನಿಮಾ ಅವ್ರ ಜೊತೆನೆ ಮಾಡಿರೋದು. ಹೌದಾ? ಹೌದು. ತುಂಬಾ ಜನ ಎಲ್ಲರೂ ಅನ್ಕೊಳ್ಳೋದು ಶಂಕರ್ ನಾಗ್ ಅವ್ರು ಫಸ್ಟ್, ರವಿಚಂದ್ರನ್ ಅವ್ರ ಅಂತ. ಫಸ್ಟ್ ಮ್ಯಾಕ್ಸಿಮಮ್ ನಾನು ಸಿನಿಮಾ ಮಾಡಿರೋದು ಅಂಬರೀಷ್ ಅವ್ರ ಜೊತೆ. ಎಷ್ಟು ಸಿನಿಮಾ ಮಾಡಿದ್ರಿ ನಿಮ್ಮ? ನನಗೆ ಜ್ಞಾಪಕ ಇದ್ದಂಗೆ ಆಲ್ಮೋಸ್ಟ್ 24-25 ಸಿನಿಮಾ ಅವ್ರ ಜೊತೆನೆ ಮಾಡಿ. ಅದೇನಾಗಿದೆ, ಅದು ಎಲ್ಲ ಒಟ್ಟಿಗೆ ಮಾಡಿಲ್ಲ, ಬ್ಯಾಕ್ ಟು ಬ್ಯಾಕ್ ಮಾಡಿರಲಿಲ್ಲ. ಸೊ ಇವ್ರದ್ದೊಂದು 2 ಸಿನಿಮಾ ಇದ್ರೆ ಅವ್ರದ್ದೊಂದು ಇರೋದು, ತಿರ್ಗಾ ಅಂದ್ರೆ ಅವ್ರದ್ದೊಂದು ಇದ್ದೇ ಇರೋದು. ತುಂಬಾ ಸಿನಿಮಾಗಳು ಅವ್ರ ಜೊತೆ ಮಾಡಿರೋದು ನಾನು. ಓಕೆ. ಬಟ್ ನಿಮ್ ಸಿಗ್ನೇಚರ್ ಅಂತ ಒತ್ತಿದ್ದು ನೀವು ಅಫ್ಕೋರ್ಸ್ ಶಂಕರ್ ನಾಗ್ ಅವರ. ಇನ್ಫ್ಯಾಕ್ಟ್ ಇವತ್ತಿಗೆ, ಯಾಕಂದ್ರೆ ಅವತ್ತಿಗೆ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಅಥವಾ ಏನೋ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಒಳ್ಳೆ ಆರ್ಟಿಕಲ್ ಬಂದ್ರೆ ಅಥವಾ ದೂರದರ್ಶನ ಕ್ಯಾರಿ ಆದ್ರೆ ಒಂದು ದೊಡ್ಡ ಇದು. ಬಟ್ ಫಸ್ಟ್ ನನ್ನ ಒಂದು ತುಂಬಾ ಹಿಟ್ ಅಂತಂದ್ರೆ ಜನಗಳು ಮಾತಾಡ್ಕೊಳ್ಳೋ ಲೆವೆಲ್ಗೆ ಬಂದಿದ್ದು ಜಗ್ಗು. ಇದು ಸತ್ತೆ ಪೇ ಸತ್ತ ರೀಮೇಕ್, ಅದು ಅಂಬರೀಷ್ ಅವ್ರ ಜೊತೆ. ಅದರಲ್ಲಿ ಒಂದಷ್ಟು ಆಕ್ಟರ್ಸ್ ಇದ್ದಾರೆ, ಎಲ್ಲ ಸುಂದರ್ರಾಜ್ ಅವರು, ಜಗದೀಶ್ ಅವರು, ಹಲವಾರು ಆಕ್ಟರ್ಗಳು ಅದರಲ್ಲಿ. ಅದು ನಿಜವಾಗ್ಲೂ ಒಂಥರ ಒಂದ್ ಸ್ವಲ್ಪ ಆರ್ತಿ ಅವ್ರ ಜೊತೆ ನನ್ನೊಂದು ಏನೋ ಸಾಂಗ್ ಎಲ್ಲ ಇದೆ. ಸೊ ಒಂದು ಒಳ್ಳೆ ಒಂದು ಅಂದ್ರೆ ಎತ್ತು ಕಾಣಿಸುವಂತ ಒಂದು ಪಾತ್ರ.
ಅದು ಜಗ್ಗು, ಅದು ಒಳ್ಳೆ ಆಗಲೇ 100 ಡೇಸು ಏನೋ ತುಂಬಾ ಚೆನ್ನಾಗಿ ಓಡಿತ್ತು ಆ ಕಾಲದಲ್ಲೇ. ಬಟ್ ಅದಾದಮೇಲೆ ಅಂದರೆ ಜನಗಳಿಗೆ ಅದೊಂಥರ ತಲೆಯಲ್ಲಿ ಕೂರುವಂಥ ಇದಾಗಿದ್ದು ನೋಡಿ ಸ್ವಾಮಿಯಲ್ಲಿ, ನೋಡಿ ಸ್ವಾಮಿ ನಾವಿರದೇಗೆಯಲ್ಲಿ ಶಂಕರ್ನಾಗ್ ಅವ್ರ ಜೊತೆನೇ ಚೊಟ್ಟೆಯಾಗಿ ನಾನು ಯಾವಾಗಲೂ ಅವರ ಫ್ರೇಮಲ್ಲೇ ಇರೋದ್ರಿಂದ ಇನ್ನೊಂದು ಲೆವೆಲ್ ಆಫ್ ರೆಕಗ್ನಿಷನ್ ಆಯಿತು. ಓಕೆ. ಸೊ ಲೇಟರ್ ಪಾರ್ಟ್ ಅಂದರೆ ಲಾಸ್ಟಲ್ಲಿ ನಾನು ಯಾರ ಜೊತೆ ಜಾಸ್ತಿ ಕಾಣಿಸ್ಕೊಂಡಿದ್ನು, ಶಂಕರ್ನಾಗ್ ಅವರು, ರವಿಚಂದ್ರನ್ ಅವರು. ಸೊ ಅದರಿಂದ ಅವ್ರಿಗೆ ಜಾಸ್ತಿ ಮಾಡಿರ್ಬೋದು ಅನ್ನೋ ಒಂದು ಫೀಲಿಂಗ್ ಇದೆ ಹೊರತು ಫಸ್ಟ್ ಏನು ಒಂದಷ್ಟು ಸಕ್ಸಸ್ಗಳು ಕಂಡಿದ್ದೆಲ್ಲ ಅಂಬರೀಷ್ ಅವ್ರ ಸಿನಿಮಾ. ಆಗಲ್ಲ, ನಾನು ಮೊನ್ನೆ ಯಾವುದೋ ಇದು ನೋಡ್ತಾ ಇದ್ದೆ ಪೇಪರಲ್ಲಿ, ನಮ್ಮ ಟೈಮಲ್ಲಿ 100 ಡೇಸ್ ಒಂದು ಸಿನಿಮಾ ವಾಸ್ ಅ ವೆರಿ ಬಿಗ್, ಒಂದು ತುಂಬಾನೇ ಒಂದು ದೊಡ್ಡ ಮೈಲ್ ಸ್ಟೋನ್. ಅಂದ್ರೆ ಅದಕ್ಕೊಂದು ಫಂಕ್ಷನ್ ಎಲ್ಲ ಆಡೋರು, ಅಂದ್ರೆ ಟು ಸೆಲೆಬ್ರೇಟ್. 25 ವೀಕ್ಸ್ ಅಂತೂ ಇನ್ನೂ ದೊಡ್ಡ ಒಂದು ಸಕ್ಸಸ್. ಒಂದು ಸಿನಿಮಾ ಅಂದ್ರೆ ಇವತ್ತಿನ ಮಲ್ಟಿಪ್ಲೆಕ್ಸ್ ಇರಲಿಲ್ಲ ಆಗ, ಬೇರೆ ಯಾವ ಒಂದು ಪ್ರಮೋಷನಲ್ ಇದಿರಲಿಲ್ಲ, ಇಲ್ಲ ಒಂದು ಅವಾರ್ಡ್ ಬರಬೇಕು, ಇಲ್ಲ 100 ಡೇಸ್ ಇತ್ತು, 25 ವೀಕ್ಸ್ ಓಡಬೇಕು. ಸೊ ಆ ಥರ ಸಿನಿಮಾಗಳಲ್ಲಿ ಒಂದಷ್ಟು ಸಿನಿಮಾಗಳಲ್ಲಿ ನಾನು ಮಾಡಿರೋದು ಇವತ್ತಿಗೆ ಅದ್ರ ಕಾಂಟೆಕ್ಸ್ಟ್ ಅರ್ಥ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಖುಷಿ ಪಡ್ತಾ ಇದ್ದೀನಿ. ಪರವಾಗಿಲ್ಲ, ಅಷ್ಟೊಂದು ಸಿನಿಮಾಗಳಲ್ಲಿ ಒಂದು ಸಕ್ಸಸ್ ಕಂಡಿದೆ ನನ್ನ ಸಿನಿಮಾಗಳು, ಅಥವಾ ನಾನು ಮಾಡಿದ್ದಿದ್ರಲ್ಲಿ ಆ ಸಕ್ಸಸ್ ಕಂಡಿದೆ ಅನ್ನೋದು ಖುಷಿ ಕೊಡುತ್ತದೆ. ತುಂಬಾ ದಿನ ಆದಮೇಲೆ ಹೊಸ ಹೊಸ ವಿಚಾರಗಳನ್ನೆಲ್ಲ ನನ್ನ ಬಾಯಿಂದ ಅಥವಾ ನನಗೆ ಬಾಯಿ ಬಿಡಿಸಿದ್ರಿ. ನೀವೆಲ್ಲ ಎಂಜಾಯ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಡೈಲಿ ಮಾಧ್ಯಮ ಅಲ್ಲಿ ನನ್ನ ತುಂಬ ಎಕ್ಸ್ಟೆನ್ಸಿವ್ ಇಂಟರ್ವ್ಯೂ, ಕೆಲವೊಂದು ವಿಚಾರಗಳು ಮುಂಚೆ ನಾನು ಹೇಳದೇ ಇರೋಂಥ ವಿಚಾರಗಳಿದೆ. ಸೊ ತಪ್ಪದೆ ನೋಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.